ದ್ರಾಕ್ಷಿ ಚಟ್ನಿ ಮಾಡುವ ವಿಧಾನ. ಪ್ಯಾನಿಗೆ 1 ಕಪ್ ಬೆಲ್ಲ, ಅರ್ಧ ಕಪ್ ನೀರು ಹಾಗೂ ಅರ್ಧ ಕಪ್ ಹಸಿರು ಸೀಡ್ಲೆಸ್ ದ್ರಾಕ್ಷಿ ಮತ್ತು 1 ಚಮಚ ಅಚ್ಚಮೆಣಸಿನ ಪುಡಿ ಹಾಕಿ ಬೆಲ್ಲ ಕರಗಿ ದ್ರಾಕ್ಷಿ ಚೆನ್ನಾಗಿ ಬೇಯುವವರೆಗೂ ಕುದಿಸಿ ಬೇಯಿಸಿ. ದ್ರಾಕ್ಷಿ ಬೆಂದ ನಂತರ ಅದನ್ನು ಆರಲು ಇಡಿ. ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ. 1 ಪ್ಯಾನಿಗೆ ಎಣ್ಣೆ 2 ಚಮಚ ಹಾಕಿ ಬಿಸಿ ಮಾಡಿ. 1 ಚಮಚ ಸೋಂಕಾಳು ಹಾಕಿ ಸಿಡಿಸಿ ಅದಕ್ಕೆ ಅರ್ಧ ಕಪ್ ನಷ್ಟು ಹೆಚ್ಚಿಟ್ಟ ಸೀಡ್ಲೆಸ್ ಹಸಿರು ದ್ರಾಕ್ಷಿ ಹಾಕಿ ಅದು ಬಣ್ಣ ಬದಲಾಗುವವರೆಗೂ ಬಾಡಿಸಿ. 1 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 100 ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಬಾಡಿಸಿ. ಸಕ್ಕರೆ ಕರಗಿ ಬೆರೆತ ನಂತರ ರುಬ್ಬಿಟ್ಟ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಸಿ. ಕುದಿಯುತ್ತಿದ್ದರೆ ಮಿಶ್ರಣ ನೊರೆ ಬಿಡಲು ಶುರುವಾಗಿ ಗಟ್ಟಿ ಹದಕ್ಕೆ ಬರುವುದು. ಆಗ ಒಲೆ ಆರಿಸಿ. ಹೀಗೆ ರುಚಿಯಾದ ಬೊಂಬಾಟಾದ ದ್ರಾಕ್ಷಿ ಚಟ್ನಿ ಮಾಡಿ ಆರಿದ ನಂತರ ಬಾಟ್ಲಿಯಲ್ಲಿ ಶೇಖರಿಸಿ. ಹೀಗೆ ಮಾಡಿದ ದ್ರಾಕ್ಷಿ ಚಟ್ನಿಯನ್ನು 10 ದಿನಗಳವರೆಗೂ ದೋಸೆ, ಇಡ್ಲಿ, ಪೂರಿ, ಚಪಾತಿ ಇವುಗಳಿಗೆ ನೆಂಚಿಕೊಂಡು ಚಪ್ಪರಿಸಬಹುದು.